ನಾನು ತಿಳಿಸ್ಕೊಡ್ತಾ ಇರುವಂಥ ಟಾಪಿಕ್ ಏನಪ್ಪ ಅಂದರೆ ಶೀಘ್ರಸ್ಖಲನ. ಶೀಘ್ರಸ್ಖಲನ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಸೊ ಇತ್ತೀಚೆಗೆ ನನಗೆ ತುಂಬ ಮೇಲ್ಸ್ ಬಂದಿತ್ತು ಈ ಟಾಪಿಕ್ ಬಗ್ಗೆ. ಏನಪ್ಪ ಅಂದರೆ ಅಕ್ಕ ನನಗೆ ನೆಕ್ಸ್ಟ್ ಮಂತ್ ಮದುವೆ ಇದೆ, ನನಗೇನಾಗ್ತಿದೆ ಅಂದರೆ 2 ನಿಮಿಷಕ್ಕೆ ನನಗೆ ಔಟ್ ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ನನ್ನ ಮದುವೆ ಆದಾಗ ನನ್ನ ವೈಫ್ಗೆ ನಾನು ಪೂರ್ತಿಯಾಗಿ ಆಕೆಗೆ ಸ್ಯಾಟಿಸ್ಫೈ ಮಾಡಲಿಕ್ಕೆ ಆಗೋದಿಲ್ವಾ ಅಂತ ಕೆಲವೊಬ್ರು ಕೇಳಿದ್ರಿ. ಹಾಗೆ ಇನ್ನೊಬ್ರು ಕೇಳಿದ್ರಿ ನೆಕ್ಸ್ಟ್ ಮಂತ್ ನಾನು ನನ್ನ ಪಾರ್ಟ್ನರ್ ಜೊತೆ ಸೆಕ್ಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಅಂಥ ಟೈಮಲ್ಲಿ ಏನಾದರೂ ನನಗೆ ಶೀಘ್ರಸ್ಖಲನ ಆದರೆ ನಮ್ಮಿಬ್ಬರ ಮಧ್ಯೆ ಬಿರುಕು ಬಿಡ್ಬೋದಾ, ಅಥವಾ ಅದೇ ಕಂಟಿನ್ಯೂ ಆದರೆ, ಅಥವಾ ಪರ್ಸ್ನಲ್ ಲೈಫ್ ಮೇಲೆ ಅದು ಎಫೆಕ್ಟ್ ಆಗ್ಬೋದಾ ಅಂತ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಗಂಡಸಿಗೂ ತಾನು ಸೆಕ್ಸ್ ಮಾಡುವಂಥ ಪಾರ್ಟ್ನರ್ಗೆ ನನ್ನಿಂದ 100% ಆಕೆಗೆ ತೃಪ್ತಿ ಸಿಗಬೇಕು, ಅಥವಾ ಆಕೆ ನನ್ನಿಂದ ಖುಷಿ ಆಗಬೇಕು ಅಂತ ಪ್ರತಿಯೊಬ್ಬ ಗಂಡಸೂ ಸಹ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಸೊ ಸಮ್ಟೈಮ್ಸ್ ಏನಾಗ್ಬಿಡತ್ತೆ ಅಂದರೆ, ಈಗ ನೀವೆಲ್ಲ ಹೇಳಿರೋ ಹಾಗೇನೆ ಟ್ರೈ ಮಾಡೋದಕ್ಕಿಂತ ಮುಂಚೆನೇ ಎಷ್ಟೋ ಸಲ ಔಟ್ ಆಗುವಂಥದ್ದು, ಅಂದರೆ ವೀರ್ಯಸ್ಖಲನ ಆಗುವಂಥದ್ದು. ಇಲ್ಲ ಅಂದರೆ ಫೋರ್ ಪ್ಲೇ ಮಾಡ್ತಿರುವಾಗ್ಲೂ, ಇಲ್ಲ ಅಂದರೆ ಸೆಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 or 2 ಮಿನಿಟ್ಸಲ್ಲೇ ವೀರ್ಯಸ್ಖಲನ ಆಗುವಂಥದ್ದು. ಸೊ ಈ ಥರ ಆದಾಗ ಏನಾಗುತ್ತೆ ಅಂದರೆ, ನಿಮ್ಮ ಒಬ್ಬರ ಮೇಲೆ ಇದು ಎಫೆಕ್ಟ್ ಆಗಲ್ಲ, ನಿಮ್ಮ ಪಾರ್ಟ್ನರ್ ಮೇಲೆ ಕೂಡ ಅದು ಎಫೆಕ್ಟ್ ಆಗುವಂಥ. ಏನಕ್ಕೆ ಅಂದರೆ ಪ್ರತಿ ಸಲನೂ ಅದೇ ಆದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಅದೇನಾಗುತ್ತೆ ಅಂದರೆ ಪರ್ಸ್ನಲ್ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ. ಕೆಲವೊಂದನ್ನು ನಿಮ್ಮಲ್ಲೇ ಚೇಂಜಸ್ ಮಾಡ್ಕೊಳ್ಳಿ, ಓಕೆನಾ. ಏನಂದರೆ ಈಗ ಎಷ್ಟು ಜನ ನೀವು ಕರೆಕ್ಟಾಗಿ ಟೈಮಿಂಗ್ ಸರಿಯಾಗಿ ಊಟ ಮಾಡ್ತೀರಾ, ಮಾಡೋದಿಲ್ಲ ಅಲ್ವಾ. ಸೊ ಸಮ್ಟೈಮ್ಸ್ ಲೇಟ್ ಆಗುತ್ತೆ. ಸೊ ಮತ್ತು ಒಳ್ಳೆ ಫುಡ್ಡು, ಮನೆಯಲ್ಲೇ ಮಾಡಿರುವಂಥ ಒಳ್ಳೆ ಫುಡ್ ಆಗಿರ್ಬೋದು, ಇಲ್ಲ ನ್ಯೂಟ್ರಿಷನ್ಸ್ ಇರುವಂಥ ಫುಡ್ ಆಗಿರ್ಬೋದು, ಎಷ್ಟು ಜನ ತಿಂತಾ ಇದ್ದೀರಾ? ಎಂಥದ್ದು ಇಲ್ಲ. ಹೊರಗಡೆ ಹೋಗೋದು ಯಾವಾಗಲೂ ಹೊಟ್ಟೆ ಹಸಿವಾದಾಗ ಏನೋ ಒಂದು ಇನ್ಸ್ಟೆಂಟಾಗಿ ಏನು ಸಿಗುತ್ತೆ ಅದನ್ನು ತಿನ್ನುವಂಥದ್ದು. ಅದರಲ್ಲಿ ನಿಮಗೆ ಯಾವುದೇ ರೀತಿ ನಿಮ್ಮ ಬಾಡಿ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಇಲ್ಲ ಪೋಷಕಾಂಶಗಳಾಗಿರ್ಬೋದು, ಇದ್ಯಾವುದು ನಿಮ್ಮ ಬಾಡಿಗೆ ಸಿಗ್ತಾ ಇರೋದಿಲ್ಲ. ಊಟ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಅದೇ ಥರನೇ ನಿದ್ರೆನೂ ಕೂಡ 7 to 8 hours ನಿದ್ರೆ ತುಂಬ 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 ಅವಶ್ಯಕ, ಓಕೆನಾ. ಇದೆಲ್ಲದರಿಂದ ನಿಮ್ಮ ಊಟ ಆಗಿರ್ಬೋದು, ನಿಮ್ಮ ದಿನಚರಿ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನಿಮ್ಮ ದಿನಚರಿಗಳಾಗಿರ್ಬೋದು, ನಿಮ್ಮ ನಿದ್ರೆ ಆಗಿರ್ಬೋದು, ನಿಮ್ಮ ಟೆನ್ಷನ್ ಆಗಿರ್ಬೋದು, ಸೊ ಇದೆಲ್ಲದ್ರೂ ನಿಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗೋದ್ರಿಂದ ಅದು ಈ ಟೆಸ್ಟೋಸ್ಟೆರಾನ್ ಅನ್ನೋಂಥ ಹಾರ್ಮೋನಲ್ಲಿ ಎಫೆಕ್ಟ್ ಆಗುತ್ತೆ. ಅದ್ರ ದೇಹದ ಮೇಲೆ, ನಿಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯಂಗೆ ಆತನಿಗೆ ನೀಟಾಗಿ ಸೆಕ್ಸ್ ಮಾಡಬೇಕು, ಅಥವಾ ಅವನ ಸೆಕ್ಸ್ ಲೈಫ್ ಚೆನ್ನಾಗಿರಬೇಕು ಅಂದರೆ ಅವನ ಬಾಡಿಯಲ್ಲಿ ಟೆಸ್ಟೋಸ್ಟೆರಾನ್ ಅನ್ನೋ ಹಾರ್ಮೋನ್ ಅದು ಪರ್ಫೆಕ್ಟಾಗಿ ವರ್ಕ್ ಮಾಡಬೇಕು, ಅಂದರೆ ಕರೆಕ್ಟಾಗಿ ವರ್ಕ್ ಮಾಡಬೇಕು. ಸೊ ಯಾವಾಗ ಇದು ನೀಟಾಗಿ ವರ್ಕ್ ಮಾಡೋದಿಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ಡೈರೆಕ್ಟಾಗಿ ನಿಮ್ಮ ಸೆಕ್ಷುವಲ್ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ. ನಿಮಗೆ ಸಮ್ಟೈಮ್ಸ್ ಸೆಕ್ಸ್ ಮಾಡೋದಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಈ ರೀತಿ ಶೀಘ್ರಸ್ಖಲನ ಆಗೋದ್ರಿಂದ. ಅದಕ್ಕೆ ಏನು ಮಾಡಬೇಕು, ನೀವು ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳಿ, ಬೇಡ ಅಂತ ಹೇಳೋದಿಲ್ಲ. ಯಾವಾಗ ಅಂದರೆ ನೀವು ಮನೆಯಲ್ಲಿ ನ್ಯಾಚುರಲ್ ಆಗಿ ಯಾವುದು ವರ್ಕ್ ಆಗಲಿಲ್ಲ, ನಿಮಗೆ ನ್ಯಾಚುರಲ್ ಆಗಿ ನಮಗೆ ನಮ್ಮ ಸೆಕ್ಸ್ ಟೈಮ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದಾಗ ಅಷ್ಟೇ ನೀವು ಟ್ರೀಟ್ಮೆಂಟ್ಗೆ ಹೋಗುವಂಥದ್ದು ಒಳ್ಳೆಯದು. ಸೊ ಅದಕ್ಕೆ ಒಳ್ಳೆ ಊಟ ಮಾಡುವಂಥದ್ದು, ಆಮೇಲೆ ಟೈಮಿಗೆ ಕರೆಕ್ಟಾಗಿ ನಿದ್ರೆ ಮಾಡುವಂಥದ್ದು, ಮತ್ತು ಬೆಳಗ್ಗೆ ಎದ್ದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು, ಇದೆಲ್ಲವನ್ನೂ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ದೇಹದಲ್ಲಿ 100% ಚೇಂಜಸ್ ಕಾಣಿಸುತ್ತೆ. ನೀವು ಒಳ್ಳೆ ಸೆಕ್ಷುವಲ್ ಲೈಫ್ನ ಎಂಜಾಯ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು